ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಅಂಕಗಣಿತ ಒಂದು ಸಿಲೆಬಸ್ನ ಸ್ಟಾರ್ಟ್ ಮಾಡಿದ್ದೆ, ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಅಂತ ಹೇಳಿ. ಸೊ ಇದು ಇವತ್ತಿನ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ನೀವೇನಾದರೂ ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಾಗೆ ನೀವೇನಾದರೂ ಈ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಬೆನಿಫಿಟ್ ತೊಗೊಳ್ಳಿ. ಓಕೆ, ಲೆಟ್ ಸ್ಟಾರ್ಟ್ ಟುಡೇಸ್ ಟಾಪಿಕ್. ಅದು ಏರಿಕೆ ಕ್ರಮದಲ್ಲಿ ಬರೆಯಿರಿ, ಅಂದರೆ ಆರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಇದೆ. ಸೊ ಏರಿಕೆ ಕ್ರಮ, ಇಳಿಕೆ ಕ್ರಮ ಅಂದರೆ ಏನು ಅನ್ನೋ ಫಸ್ಟ್ ಕಾನ್ಸೆಪ್ಟ್ ನೋಡೋಣ. ಏರಿಕೆ ಕ್ರಮ ಅಂದರೆ ಏರಿಕೆ ಕ್ರಮದಲ್ಲಿ ಬರೆಯೋದು ಅಂದರೆ ಫಸ್ಟು ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರೆಯೋದು. ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಇದು ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ, ಈಗ ನಾವು ಮೆಟ್ಲ ಹಿಂಗೆ ಏರ್ತಾ ಹೋಗ್ತಿರ್ತಾನೆ, ಹಿಂಗೆ ಏರ್ತಾ ಹೋಗ್ತೀವಿ. ಸೊ ಇಲ್ಲಿ ಏರಿಕೆ ಕ್ರಮ ಹಿಂಗೊಂದು ಬಂತು, ಏರ್ತಾ ಇದ್ದೀವಿ. ಅಂದರೆ ಇಲ್ಲಿ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಏರ್ಕೊಂಡು ಹೋಗೋದು. ಓಕೆ, 1ನೇ ಮೆಟ್ಲದಿಂದ 10ನೇ ಮೆಟ್ಲದವರೆಗೂ ಏರ್ಕೊಂಡು ಹೋಗೋದು ಅಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಅಂತ ಹೇಳಿ ನೀವು ನೆನ್ಪಿಟ್ಕೋಬೇಕು. ಸೊ ಇದನ್ನು ಹೆಂಗೆ ನೆಕ್ಸ್ಟ್ ಇಳಿಕೆ ಕ್ರಮ ಅಂತಂದ್ರೇನು? ಇಳಿಯೋದು, ಒಂದು ಮೇಲ್ಮೆಟ್ಲದಿಂದ ಕೆಳಗಿನ ಮೆಟ್ಲದವರೆಗೂ ಹಿಂಗೆ ಇಳಿತಾ ಬರೋದು, ಅಂದರೆ ನಂಬರ್ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರೋದು, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಬರೋದು. ಸೊ ಇದನ್ನು ಇಷ್ಟು ನೆನ್ಪಿಟ್ಕೊಳ್ಳಿ ಈ ಒಂದು ಟ್ರಿಕ್ನ. ಹಾಗೆ ಈಗ ನಾವು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿಕೊಟ್ಟಾಗ ಯಾವ ರೀತಿ ನೋಡಬೇಕು ಅಂತ, ಮೊದಲು ನೀವೇನು ನೋಡಬೇಕು ಅಂದರೆ ಎಲ್ಲ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳ ಅಂಕಿಗಳು ಸಮನಾಗಿದ್ದಾವೋ ಇಲ್ಲ ಅಂತ ನೋಡಬೇಕು. ಅಂಕಿಗಳು ನೋಡಿ, ಪ್ರತಿಯೊಂದರಲ್ಲೂ 3 ಅಂಕಿಗಳಿದ್ದಾವೆ. ಸೊ ಇಲ್ಲಿ ಯಾವುದೇ ಒಂದು ಟೆನ್ಷನ್ ಇಲ್ಲ, ಈಸಿಯಾಗಿ ನಾವು ಮಾಡ್ತಾ ಹೋಗ್ಬೋದು. ಸೊ ಎಲ್ಲ 3 ಅಂಕಿಗಳ ಸಂಖ್ಯೆ ಇದ್ದಾಗ, ಎಲ್ಲ ಒಂದೇ ಅಂಕಿಗಳು ಇದ್ದಾಗ ಏನು ಮಾಡಬೇಕು ಅಂದರೆ ಗರಿಷ್ಠ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಗರಿಷ್ಠ ಸ್ಥಾನದ ಅಂಕಿಗಳನ್ನು ನೋಡ್ಕೊಂಡು ಬರಬೇಕು. ಗರಿಷ್ಠ ಸ್ಥಾನ ಯಾವುದು ಇದರಲ್ಲಿ ಎಲ್ಲದರಲ್ಲೂ ಅಂತಂದರೆ ಅದೇನೆಂದರೆ 100 ಸ್ಥಾನ. ಇದು ಬಿಡಿ 10 100 ಇದೆ ಅಲ್ವಾ. ಸೊ ಬಿಡಿ 10 100 ಅಂತ ಇದ್ದಾಗ ಇದರಲ್ಲಿ ಗರಿಷ್ಠ ಸ್ಥಾನ ಯಾವುದು? 100ರ ಸ್ಥಾನ. ಸೊ 100ರ ಸ್ಥಾನದಲ್ಲಿ ಇರುವಂತಹ ಸಂಖ್ಯೆಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಯಾವ್ಯಾವುದಿದೆ ಇಲ್ಲಿ? 1 ಇದೆ. ಓಕೆ, ಸೊ 1 2 ನೆಕ್ಸ್ಟು 1 8 4 1, ಹೌದಾ? ಈಗ ಇಷ್ಟರಲ್ಲಿ ಇಲ್ಲಿ ಇರುವಂಥ 100 ಸ್ಥಾನದಲ್ಲಿರುವಂತಹ ಅಂಕಿಗಳಲ್ಲಿ ಯಾವುದು ಸಣ್ಣ ಸಂಖ್ಯೆ? 1, ಹೌದು ಅಲ್ವಾ? ಸೊ 1 ಇರುವಂಥ ಸಂಖ್ಯೆಗಳು ಎಷ್ಟಿದಾವು? 3 ಸಂಖ್ಯೆಗಳಿದ್ದಾವೆ, 106 184 169, ಹೌದಾ? ಈ ಥರ ಸಮ ಇದ್ದಾಗ ಏನು ಮಾಡಬೇಕು? ಆವಾಗ ಮುಂದಿನ ಸ್ಥಾನಕ್ಕೆ ಹೋಗಬೇಕು. ಅಂದರೆ ನೆಕ್ಸ್ಟ್ ಸ್ಥಾನ ಅಂದರೆ ಯಾವುದು? ಇಲ್ಲಿ 10ರ ಸ್ಥಾನ. ಇಲ್ಲಿ 10ರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅಂತ ನೋಡಿದಾಗ ಇಲ್ಲಿ 0 ಇದೆ, ಇಲ್ಲಿ 8 ಇದೆ, ಇಲ್ಲಿ 6. ಸೊ ಈ 3 ಸಂಖ್ಯೆಗಳಲ್ಲಿ ಸಣ್ಣದಾಗಿರುವಂತಹ ಒಂದು ಸಂಖ್ಯೆ ಯಾವುದು? 0 ಅಲ್ವಾ? ಸೊ ಈಗ ನಾವು ಏರಿಕೆ ಕ್ರಮದಲ್ಲಿ ಅಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ. ಸೊ ಫಸ್ಟ್ ಸಂಖ್ಯೆ ಯಾವುದು ಬಂತೀಗ? 106. ಅದರ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಯಾವುದು? 169. ಅದರ ನೆಕ್ಸ್ಟ್ ನಂಬರ್ 184. ಈಸಿ ಆಯಿತಾ? ಸೊ ಈ ರೀತಿ ನೋಡಬೇಕು. ಸೊ ಈಗ ಇವು ಸಂಖ್ಯೆಗಳು ಹೋಯ್ದೀಗ, ಇವು ಸಂಖ್ಯೆ ಬರೆದ್ವಿ. ನೆಕ್ಸ್ಟ್ ಇರೋದು ಯಾವುದು ಇಲ್ಲಿ? 2 8 4. ಇದರಲ್ಲಿ ಸಣ್ಣ ಸಂಖ್ಯೆ ಯಾವುದು? ಅದ್ಯಾವುದಂದರೆ 2, ಹೌದಾ? ಸೊ 2. ಹಾಗಾದರೆ ಇಲ್ಲಿ ನಾವು ನೆಕ್ಸ್ಟ್ ಬರೆಯುವಂಥ ನಂಬರ್ ಯಾವುದು? ಇಲ್ಲಿ 275. ಅದರ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಯಾವುದು ಬರ್ತೈತಿ? 4. ಸೊ ಇಲ್ಲಿ 479. ಆಮೇಲೆ ಉಳಿಯುವಂಥದ್ದು ಯಾವುದು? 836. ಈಗ ನಿಮ್ಮ ಆನ್ಸರ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ಎಲ್ಲನೂ ಏನು ಮಾಡ್ಕೊಂಡ್ವಿ ಇಲ್ಲಿ? ಫಸ್ಟು 111 ಇದಾವೆ, ಸಾರಿ, ಓಕೆ. ಇಲ್ಲಿ ಫಸ್ಟ್ ಏನಿದಾವು? ಎಲ್ಲ 11 ಸಂಖ್ಯೆಗಳಿದಾವೆ. ಓಕೆ, ಅದರ ನೆಕ್ಸ್ಟ್ ನೋಡಿ 0 6 8 ಇವು ಕೂಡ ಏರಿಕೆ ಕ್ರಮದಲ್ಲಿದ್ದಾವೆ. ಹಾಗಾದರೆ ಇವು 3 ಕರೆಕ್ಟ್ ಇದೆ. ಅದಾದಮೇಲೆ ನೆಕ್ಸ್ಟು 2 4 8 ಇದು ಕೂಡ ಏರಿಕೆ ಕ್ರಮದಲ್ಲಿ ಬಂದವು. ಈ ರೀತಿಯಾಗಿ ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕಾಗುತ್ತೆ. ಮೊದಲು ಗರಿಷ್ಠ ಸ್ಥಾನವನ್ನು ನೋಡಬೇಕು, ಅದರಲ್ಲಿ ಯಾವ ಸಣ್ಣ ಸಂಖ್ಯೆ ಅದನ್ನು ಫಸ್ಟ್ ಬರ್ಕೋಬೇಕು. ಅದು ನೆಕ್ಸ್ಟ್ ದೊಡ್ಡ ಸಂಖ್ಯೆನ ನೆಕ್ಸ್ಟ್ ಬರಿಬೇಕು. ಅದಾದಮೇಲೆ ದೊಡ್ಡ ಸಂಖ್ಯೆ, ಕೊನೆಯದಾಗಿ ದೊಡ್ಡ ಸಂಖ್ಯೆನ ಬರಿಬೇಕು. ಈಗ ಇದರಲ್ಲಿ ಸಮವಾಗಿತ್ತಂದರೆ ಗರಿಷ್ಠ ಸ್ಥಾನದಲ್ಲೂ ಕೂಡ ಅಂಕಿಗಳು ಸಮನಾಗಿದ್ದರೆ, ಇಲ್ಲಿ 1 1 1 ಇತ್ತಲ್ವ. ಸೊ ಆವಾಗ ಏನು ಮಾಡಿದ್ವಿ ನಾವು? ನೆಕ್ಸ್ಟ್ ಸ್ಥಾನದಲ್ಲಿ ಇರುವಂತಹ ಸಂಖ್ಯೆನ ನೋಡ್ಕೊಂಡ್ವಿ. ಸೊ ಆ ಥರ ಮಾಡ್ತಾ ಹೋಗಬೇಕು. ಈಗ ಇಲ್ಲಿ ನೋಡಿ, ಈ ಎಕ್ಸಾಂಪಲಲ್ಲಿ ಇಲ್ಲಿ 3 ಅಂಕಿಗಳು, ಇಲ್ಲೂ ಕೂಡ 3 ಅಂಕಿ, ಇಲ್ಲಿ 4 ಅಂಕಿ, ಇಲ್ಲೂ ಕೂಡ 4 ಅಂಕಿ, ಇಲ್ಲಿ 3 ಅಂಕಿಗಳು ಸಮನಾಗಿದ್ದಾವ.
ಇಲ್ಲ, ಹೌದಾ? ಸೊ ಈಗ ನಾನು ಏನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಅಂದರೆ ಮೊದಲು ಸಣ್ಣ ಸಂಖ್ಯೆನ ನೋಡಬೇಕು. ಸಣ್ಣ ಸಂಖ್ಯೆ ಅಂದರೆ ಇದರಲ್ಲಿ ಕಡಿಮೆ ಅಂಕಿಗಳಿರೋದು ಯಾವುದು? 112, 345 ಮತ್ತು 287. ಇವು 3 ಅಂಕಿಗಳು. ಇವು ಮೊದಲು ಬರಬೇಕು. ಈ ಮೊದಲು ಬರಬೇಕಂದ್ರೆ ಇದರಲ್ಲಿ ಯಾವುದನ್ನು ಫಸ್ಟ್ ಬರಿಬೇಕು? ಇದರಲ್ಲಿ ಸಣ್ಣ ಸಂಖ್ಯೆ ಯಾವುದು? ಗರಿಷ್ಠ ಸ್ಥಾನವನ್ನು ನೋಡಬೇಕಂತ ಹೇಳಿದ್ನಲ್ವಾ? ಸೊ ಇಲ್ಲಿ ಗರಿಷ್ಠ ಸ್ಥಾನದಲ್ಲಿ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ಇದರಲ್ಲಿ ಸಣ್ಣ ಸಂಖ್ಯೆ ಯಾವುದು? 112. ಅದಾದಮೇಲೆ ಬರೋದು 287. ಅದಾದಮೇಲೆ 345. ಆಯಿತಾ? ಆಮೇಲೆ ಈಗ ನೆಕ್ಸ್ಟ್ ನೋಡಿ, ಇವೆರಡರಲ್ಲಿ ಯಾವುದು ಸಣ್ಣ ಸಂಖ್ಯೆ? ಇಲ್ಲಿ 4 ಅಂಕಿ ಇದಾವೆ. ಇಲ್ಲಿ ಮೊದಲನೇ ಸ್ಥಾನದಲ್ಲಿ 6 ಇದೆ, ಇಲ್ಲಿ 4 ಇದೆ. ಇದರಲ್ಲಿ ಸಣ್ಣ ನಂಬರ್ ಯಾವುದು? 4321. ದೊಡ್ಡ ಅಂಕಿ ಯಾವುದು? 6790. ಸೊ ಈಗ ಏನಾಯಿತು, ನಮ್ಮದು ನಂಬರ್ಸ್ ಎಲ್ಲ ಏರಿಕೆ ಕ್ರಮದಲ್ಲಿ ಬರಿತಾ ಬಂದ್ವಿ. ಓಕೆ, ಇಲ್ಲಿ 1 2 3 4 6 ಹಿಂಗೆ ಏರ್ತಾ ಬಂದ್ವಿಲ್ಲ, ಈ ಥರ ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋದು ಯಾವುದು ಅಂದರೆ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಅಂದರೆ ಅದರ ಉಲ್ಟಾ, ಸಿಂಪಲ್ ರೂಲ್ಸ್ ಎಲ್ಲ ಸಿಂಪಲ್. ಆದರೆ ಇನ್ನೇನು ಮಾಡಬೇಕು, ಇಳಿಕೆ ಕ್ರಮದಲ್ಲಿ ಮೊದಲು ದೊಡ್ಡ ಸಂಖ್ಯೆನ ಬರ್ಕೋಬೇಕು. ಓಕೆ, ಈಗ ಇಲ್ಲೇ ನೋಡ್ಕೊಂಡು ಹೋಗೋಣ. ಇದೆಲ್ಲ 3 ಅಂಕಿಗಳ ಸಂಖ್ಯೆ ಇದಾವಲ್ಲ, ಇವೆಲ್ಲ ನಾವೇನು ಮಾಡಬೇಕು, ಲಾಸ್ಟಲ್ಲಿ ಬರಿಬೇಕು. ಯಾಕಂದರೆ ಈಗ ನಾವು ಫಸ್ಟ್ ದೊಡ್ಡ ಸಂಖ್ಯೆನ ಬರಿಬೇಕಂದ್ರೆ ಯಾವುದು ಸಂಖ್ಯೆಗಳಲ್ಲಿ ಹೆಚ್ಚು ಅಂಕಿಗಳಿರ್ತಾವಲ್ಲ ಆ ನಂಬರ್ನ ಫಸ್ಟ್ ಬರಿಬೇಕಾಗುತ್ತೆ. ಇಲ್ಲೇನಿದೆ 4 ಅಂಕಿ ಹಾಗಂದ್ರೆ ಇವು ದೊಡ್ಡ ಸಂಖ್ಯೆಗಳು. ಈ ದೊಡ್ಡ ಸಂಖ್ಯೆಗಳಲ್ಲಿ ಗರಿಷ್ಠ ಸ್ಥಾನ ಯಾವುದು? 1000 ಸ್ಥಾನ. ಈ 1000 ಸ್ಥಾನದಲ್ಲಿರೋ ನಂಬರ್ ಯಾವುದು? 1. ಇಲ್ಲಿ 1000 ಸ್ಥಾನದಲ್ಲಿರೋ ನಂಬರ್ ಯಾವುದು? 4. ಹಾಗಾದರೆ ಇವೆರಡರಲ್ಲಿ 1 ದೊಡ್ಡದು, 4 ದೊಡ್ಡದು? 4 ದೊಡ್ಡದು. ಹಾಗಾದರೆ ಈ ಸಂಖ್ಯೆನ ನಾವು ಮೊದಲು ಬರಿತೀವಿ, 4567. ನೆಕ್ಸ್ಟ್ ಬರೆಯೋದು ಯಾವುದು? 1253. ಓಕೆನಾ? ಸೊ ಈಗ ನಾವು ಯಾವ್ಯಾವುದನ್ನು ಬರೆದ್ವಿ ಅಂತಂದರೆ ಇದನ್ನು ಬರೆದ್ವಿ. ನೆಕ್ಸ್ಟ್ ಅಂಕಿಗಳು 3 ಅಂಕಿಗಳು ಯಾವ್ಯಾವುದು? 236 ಮತ್ತು 457. ಇದರಲ್ಲಿ ದೊಡ್ಡ ಸಂಖ್ಯೆ ಇರುವಂಥದ್ದು ಯಾವುದೀಗ ಗರಿಷ್ಠ ಸ್ಥಾನದಲ್ಲಿ? ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಇದರಲ್ಲಿ ಯಾವ್ದು ದೊಡ್ಡದು? 4. ಸೊ 452. ಅದಾದಮೇಲೆ ಬರೋದು 236. ಇದು ಕೂಡ ಮುಗೀತೀಗ. ಈಗ ನೆಕ್ಸ್ಟ್ ಉಳಿದಿರೋದು 2 ಅಂಕಿ. ಒಂದು 16 ಇದೆ, 22 ಇದೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 22. ಕೊನೆಯದಾಗಿ ಬರೋದು 16. ಸೊ ಈಗೇನಾಯಿತು, ನಮ್ಮದು ಇಳಿಕೆ ಕ್ರಮದಲ್ಲಿ ಬಂತು. ಈ ರೀತಿಯಾಗಿ ನಾವು ಇಳಿಕೆ ಕ್ರಮದಲ್ಲಿ ಬರೆಯುತ್ತೀವಿ. ಇದಕ್ಕೆ ಅವರೋಹಣ ಕ್ರಮ ಅಂತಲೂ ಕರೀತಾರೆ. ಏರಿಕೆ ಕ್ರಮಕ್ಕೆ ಆರೋಹಣ, ಇಳಿಕೆ ಕ್ರಮಕ್ಕೆ ಅವರೋಹಣ ಕ್ರಮದಲ್ಲಿ ಬರೆಯುವುದು. ಈಗ ನೆಕ್ಸ್ಟ್ ನಾವೇನು ಕಲಿತೀವಿ ಅಂದರೆ ಸಂಖ್ಯೆಗಳನ್ನು ಹೋಲಿಕೆ ಮಾಡೋದು, ಯಾವ ಸಂಖ್ಯೆ ದೊಡ್ಡದು ಯಾವ ಸಂಖ್ಯೆ ಚಿಕ್ಕದು ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ 2526 ಅಂತ ಒಂದು ಸಂಖ್ಯೆ ಇದೆ, ಇನ್ನೊಂದು 1296 ಅಂತ ಒಂದು ಸಂಖ್ಯೆ ಬರಿತೀನಿ. ಸೊ ಈಗ ಇವೆರಡರಲ್ಲಿ ಯಾವುದು ದೊಡ್ಡ ಸಂಖ್ಯೆ ನೋಡ್ಬೇಕು. ಅವಾಗ ಇದು 4 ಅಂಕಿಗಳು, ಇಲ್ಲೂ 4 ಅಂಕಿ ಸಮನಾಗಿದ್ದಾವೆ. ಗರಿಷ್ಠ ಸ್ಥಾನ ಯಾವುದು? 1000 ಸ್ಥಾನ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಇಲ್ಲಿ 1 ಇದೆ, ಇದು 2 ಇದೆ. ಯಾವುದು ದೊಡ್ಡ ಸಂಖ್ಯೆ? 2. ಹೌದಾ? ಹಾಗಾದರೆ ಈ ಸಂಖ್ಯೆ ಏನು? 2526 ದೊಡ್ಡ ಸಂಖ್ಯೆ. ಇದಕ್ಕೊಂದು ಚಿಹ್ನೆ ಹಾಕಬೇಕಲ್ವ ನಾವು? ಯಾವ ರೀತಿ ಚಿಹ್ನೆ ಹಾಕಬೇಕು ಅಂದರೆ, ಯಾವುದು ದೊಡ್ಡ ಸಂಖ್ಯೆ ಇರುತ್ತಲ್ಲ ಆ ಸೈಡು ಈ ಥರ ಬಾಯಿ ಓಪನ್ ಮಾಡಿರುವಂಥದ್ದು ಇರಬೇಕು. ಈ ಥರ ಇಲ್ಲಿಂದ ಬಾಯಿ ಓಪನ್ ಮಾಡಿದ್ದಿರಬೇಕು. ಸಣ್ಣ ಸಂಖ್ಯೆ ಕಡೆ ನಾವು ಮೂಲೆಯನ್ನು ತೋರಿಸ್ಬೇಕು, ಕಾರ್ನರ್ನ ತೋರಿಸ್ಬೇಕು. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಸಣ್ಣ ಸಂಖ್ಯೆನ ತೊಗೊಳ್ಳೋಣ ಸಿಂಪಲ್ಲಾಗಿ. ಒಂದು 15 ಅಂತ ಇದೆ, ಇನ್ನೊಂದು 23 ಅಂತ ಇದೆ. ಸೊ ಈಗ ಇದರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಅಂತಂದಾಗ, ಹೌದು 23 ದೊಡ್ಡ ಸಂಖ್ಯೆ. ಹಾಗಾದ್ರೆ ಚಿಹ್ನೆ ಯಾವ ರೀತಿ ಹಾಕಬೇಕು? ಯಾವುದು ದೊಡ್ಡ ಸಂಖ್ಯೆ ಅಲ್ವಾ ಅಲ್ಲಿ ಬಾಯ್ ಓಪನ್ ಈ ಥರ ಇದ್ದಿದ್ದನ್ನು ಹಾಕಬೇಕು. ಓಕೆ, ಸೊ ಇದರಲ್ಲಿ ಹಾಕಿ ಸಣ್ಣ ಸಂಖ್ಯೆ ಯಾವುದಲ್ಲ ಅದ್ರ ಕಡೆ ಈ ಥರ ಮೂಲೆ ಇರೋದನ್ನು ಹಾಕಬೇಕು, ಈ ಥರ. ಅರ್ಥ ಆಯ್ತಾ? ಹಾಗಾದರೆ ಈಗ ಸಮಸಂಖ್ಯೆ ಬಂದು ಅಂದರೆ ಯಾವ ರೀತಿ ಚಿಹ್ನೆ ಹಾಕಬೇಕು? ಈಗ ಎಕ್ಸಾಂಪಲ್ 7 ಮತ್ತು 7 ಅಂತ ಬಂತಪ್ಪ. ಸೊ ಅವಾಗ ಎಂಥ ಚಿಹ್ನೆ ಹಾಕಬೇಕು ಅಂತಂದರೆ, ಆವಾಗ ಇದು ಸಮ ಚಿಹ್ನೆ.
ಇವು ಸಮನಾಗಿದ್ದಾವೋ ಇಲ್ವೋ, ಇದು ಸಮ ಚಿಹ್ನೆ ಅಂತ ಕರಿತೀವಿ. ಈ ರೀತಿ ಹಾಕೋದ್ರಿಂದ ಇವು ಸಮವಲ್ಲ, ಇದು ಸಮ ಅಲ್ಲ ಅನ್ನೋದು ಚಿಹ್ನೆನ ತೋರಿಸುತ್ತೆ. ಇದು ಸಮ ಚಿಹ್ನೆ. ಓಕೆನಾ? ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಹಾಗೆ ನೀವೇನಾದರೂ ಈ ಸಲ ನವೋದಯ ಎಕ್ಸಾಮ್ ಬರಿಬೇಕಿತ್ತಪ್ಪ ಅಂದರೆ, ಅಥವಾ ನಿಮ್ಮ ಹತ್ರ ಏನು ಬುಕ್ಸ್ ಇಲ್ಲ, ಆಮೇಲೆ ಕ್ಲಾಸಸ್ಗೆ ಹೋಗೋಕ್ಕಾಗ್ತಿಲ್ಲ ಅಂದರೆ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ನ ಒಂದು ಬೆನಿಫಿಟ್ ತೊಗೊಳ್ಳಿ. ಹಾಗೆ ಈಸಿಯಾಗಿ ನವೋದಯ ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.